ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯೂಸಿಕ್ ಲವರ್ ಚೈತು ಮರಿ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬರೋ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಶೇರ್ ಕೂಡ ಮಾಡಿರಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆಯೋದ್ರ ಮೂಲಕ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ರೀಸನ್ ಏನಪ್ಪ ಅಂತಂದ್ರೆ ನನ್ನ ಗಂಡಗೆ ಹೇಳಿದ್ನಿ, ಡೈಲಿ ಒಂದು ವಿಡಿಯೋ ಮಾಡ್ತೀನಿ, 100 ಡೇಸ್ ಕಂಪ್ಲೀಟ್ ಮಾಡ್ತೀನಿ ಯೂಟ್ಯೂಬ್ ಒಳಗೆ ಅಂಥೇಳಿ. ಅವ್ರು ಹೇಳಿದ್ರು ನಿನ್ನ ಕೈಲೇ ಆಗೋದಿಲ್ಲ ಅಂಥೇಳಿ. ಆದರೆ ನಾನು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿಕೊಂಡು ಮಾಡೇ ತೀರ್ತೀನಿ ನೋಡ್ತೀರಾ ಅಂಥೇಳಿ ಚಾಲೆಂಜ್ ಮಾಡಿದ್ನಿ. ಹಂಗೆ ಎದ್ದ ಮುಖ ತೊಳೆದು ಅಡ್ಗೆ ಮನೆಗೆ ಬನ್ನಿ. ಅಡ್ಗೆ ಮನೆಗೆ ಬಂದು ಎಲ್ಲ ನೋಡಿದ್ರೆ ಎಲ್ಲ ಹಂಗೆ ಊಟ ಮಾಡಿ ಮಕ್ಕೊಂಡು ಬಿಟ್ಟಿದ್ದೀವಿ. ನೈಟ್ ಏನೂ ಸ್ವಚ್ಛ ಮಾಡಿ ಇಡೋಕ್ಕಾಗಿದ್ದಿಲ್ಲ. ಈಗ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ನೀಟ್ ಮಾಡಿ ಮತ್ತು ಒಂದು ಕಡೆ ಗ್ಯಾಸ್ನಾಗ ನೀರಿಟ್ನಿ. ನಮ್ಮ ಮಾವಾರ ದಗ್ದಕ್ಕೆ ಹೋಗಾರಿದ್ರೆ ಹಂಗೆ ನಮ್ಮ ಅತ್ತೆಯವರು ಸಕ್ರ ಎದ್ದು ಬಂದ ಬಿಸಿನೀರು ಕುಡಿತಾರೆ. ಅವರು ಬಿಸಿನೀರು ಕಾಸ್ಕೊಂಡ್ರೆ ಮತ್ತು ನಾ ಹಂಗೆ ಎಲ್ಲ ಬಾಂಡೆ ಸಾಮಾನುಗಳನ್ನ ಹೊಂದಿಸಿಟ್ನಿ. ಇನ್ನೊಂದು ಸೈಡ್ ಗ್ಯಾಸ್ ಖಾಲಿ ಐತೆ ಅಂಥೇಳಿ ಚಹಾ ಮಾಡೋಕ್ಕೆ ರೆಡಿ ಆದ್ನಿ. ಹಂಗೆ ನೀರಿಗೆ ಸಕ್ಕರೆ, ಚಹಾ ಪುಡಿ ಹಾಕಿ ಶುಂಠಿನ ಸಣ್ಣಗೆ ಜಜ್ಜಿ ಚಾಕ್ ಹಾಕಿದ್ನಿ. ಶುಂಠಿ ಚಹಾ ಕುಡಿತೀವಿ ನಾವು. ಅದಕ್ಕೆ ಒಂದು ಕಡೆ ನಮ್ಮ ಅತ್ತೆ ತಾಟಿಗೆ ಅರ್ಬಿ ಹಾಕಿದ್ರು ಚಪಾತಿ ಮಾಡ್ಬೇಕಂಥೇಳಿ. ಈ ಕಡೆ ಚಹಾ ರೆಡಿ ಆಯಿತು. ಹಂಗೆ ಒಂದು ಕಡನ್ಗಿ ಒಳಗೆ ಬೆಂಡಿಕಾಯಿ ಹಾಕಿಟ್ನಿ. ಬೆಂಡಿಕಾಯಿ ಹಾಕಿ ಹುರಿದು ನಮ್ಮ ಅತ್ತೆಯರು ಉಳ್ಳಿಗಡ್ಡಿ ಕೊತ್ತಂಬರಿ ಹೆಚ್ಚಿ ಪಲ್ಯ ಮಾಡಿದ್ರೆ, ಈ ಕಡೆ ನಾನು ಬಾಂಡೆ ತಿಕ್ಕಾಕತ್ತಿದ್ನಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಜಾಸ್ತಿ ಬಾಂಡೆ ಇರ್ತಾವೆ, ಹಾಗಾಗಿ ಟೈಮ್ ಭಾಳ ಹೋಗುತ್ತೆ. ಇಷ್ಟೆಲ್ಲ ದಗ್ದದ ಜೊತೆಗೆ ಮಗಳ ಜೊತೆಗೆ 100 ವಿಡಿಯೋಸ್ ಮಾಡ್ತೀನಿ ಅಂತೇಳಿ ಚಾಲೆಂಜ್ ಬೇರೆ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿನಿ. ಈಗ ಹೆಂಗಾದರೂ ಮಾಡಿ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕಾಗೈತೆ. ನಾನು ಈ ಥರ 100 ವಿಡಿಯೋ ಅಲ್ಲ 1000 ವಿಡಿಯೋ ಮಾಡೋಕ್ಕೂ ನಾನು ರೆಡಿ ಅದೀನಿ. ನಿಮ್ಮ ಸಪೋರ್ಟ್ ಒಂದಿತ್ತಂದ್ರೆ ಯಾವ ಥರ ವಿಡಿಯೋ ಮಾಡಬೇಕು, ಯಾವ ಥರ ಕಾನ್ಸೆಪ್ಟ್ ತೊಗೋಬೇಕು ಅನ್ನೋದನ್ನು ನೀವು ನನಗೆ ಹೇಳಿದ್ರೆ ನಾನು 100 ಅಲ್ಲ 1000 ವಿಡಿಯೋನು ಮಾಡೋಕ್ಕೆ ರೆಡಿ ಅದೀನಿ. ನಮ್ಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ ಯಾವಾಗಲೂ. ಈ ವ್ಲಾಗ್ ಮಾಡುವಾಗ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋದೊಂದು ದೊಡ್ಡ ಪ್ರಾಬ್ಲಮ್. ಯಾವ ಕಡೆ ಇಡಬೇಕು, ಯಾವ ಥರ ಇಟ್ಟು ವಿಡಿಯೋ ಮಾಡಬೇಕು, ನಾವು ಮಾಡೋದು ಕಾಣಿಸುತ್ತಾ ಇಲ್ಲ ಜನರಿಗೆ ಅನ್ನೋದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಂಗೆ ಈ ಕಡೆ ಬಾಂಡೆ ತಿಕ್ಕುವಾಗ ಸಿಂಕ್ ಒಂದು ತುಂಬ ಕತ್ಬಿಟ್ಟಿತ್ತು. ಹಂಗೆ ಎಲ್ಲ ಬಾಂಡೆನ ತಿಕ್ಕಿ ಸಿಂಕ್ ತುಂಬ್ತಾಯಿತ್ತು, ನೀರು ಸ್ಲೋ ಆಗಿ ಹೋಗ್ತಾಯಿತ್ತು. ಇವತ್ತು ನನ್ನ ಮಗಳು ಬರ್ತಡೇ ಐತಿ, ಬೇಗ ಎದ್ದು ದಗ್ದ ಮುಗಿಸ್ಕೋಬೇಕಂಥೇಳಿ ಎಷ್ಟು ಜಲ್ದಿ ಮಕ್ಕೊಂಡ್ರು ಕೂಡ ಅದು ನಿದ್ದೆ ಹತ್ತಿದ್ರೆ ಬೆಳಗ್ಗೆ ಎಚ್ಚರ ಆಗಲೇ ಇಲ್ಲ ಜಲ್ದಿ. ಹಾಗಾಗಿ 5:30 ಮೇಲಾಗಿತ್ತು. ಎದ್ಬಿಟ್ಟು ಇದು ವಿಡಿಯೋ ಮಾಡೋಕೆ ನಿಂತೀನಿ. ದಗ್ದದ ಜೊತೆ ವಿಡಿಯೋ ಮಾಡೋದು ಅಂದ್ರೆ ಸ್ವಲ್ಪ ದಗ್ದು ಲೇಟ್ ಆಕತಿ. ಎಲ್ಲ ಬಾಂಡೆ ತಿಕ್ಕಿಟ್ಟು ಈ ನೀರು ಹೋಗ್ಸಕ್ಕೆ ಟ್ರೈ ಮಾಡೀನಿ. ಭಾಳ ಅಂದ್ರೆ ಭಾಳ ಟ್ರೈ ಮಾಡೀನಿ. ಖರೆ ಇವೇ ನೀರು ಒಟ್ಟು ಹೋಗವಲ್ಲ. ಅದು ಹೋಗ್ಲಾರ್ದ ಸಿಟ್ಟು ಬಂದು ಕೈ ತಕ್ಕೊಂಡು ಬಿಟ್ಟು ಬಂದು ಒಳಗಿನ ದಗ್ದ ಮುಗಿಸ್ಕೊಂಡು ಚಹಾ ಹಾಕ್ಕೊಂಡು ಬಂದು ಬೆಡ್ ಮ್ಯಾಗ ಕುತ್ಕೊಂಡು 2 ಮಾರ್ಗೋಡ್ ಬಿಸ್ಕಿಟ್ ತೊಗೊಂಬಂದಿದ್ನಿ. ಅವನ್ನೆಲ್ಲ ತಿನ್ಕೋತ ಕುಂತಿದ್ನಿ. ಹಂಗೆ ಮುಂದಿನ ದಗದೈತಿ, ಹೆಂಗೆ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ಕೋತ ಚಹಾ ಕುಡಿಯಾಕತ್ತಿದ್ನಿ. ಚಹಾ ಕುಡಿಯೋದಾಯ್ತು. ಹಂಗೆ ಚಹಾ ಕುಡಿದ್ಬಿಟ್ಟು ಎಲ್ಲ ಬಟ್ಟೆನ ನೀಟಾಗಿ ಮಡಚಿಟ್ನಿ. ಅರ್ಬಿ ಮಡಿಚಿಟ್ಟಿನಿ. ಇನ್ನೇನು ಹಾಸಿಗೆ ಅಟ್ಟು ಮಡಿಚಿಡ್ಬೇಕು ಅನ್ನೋ ಅಷ್ಟರೊಳಗೆ ನನ್ನ ಮಗಳು ಎದ್ದ ಅಳಾಕತ್ತಳ. ಹಂಗೆ ಅದನ್ನೆಲ್ಲ ನೀಟ್ ಮಾಡಿ ನನ್ನ ಮಗಳನ್ನ ಎತ್ಕೊಂಡು ಹೋದ್ನಿ. ಎತ್ಕೊಂಡು ಕ್ಯಾಮ್ರಾಗೆ ತೋರಿಸೀನಿ. ಕ್ಯಾಮ್ರಾಗೆ ಒಂದು ಹಾಯ್ ಮಾಡ್ಯಾಳ. ಹಾಯ್ ಮಾಡಿ ಆಕಿಗಿನ್ನು ಮುಖ ತೊಳೆದ್ನಿ. ಮುಖ ತೊಳೆದು ಹಂಗೆ ಚಹಾ ಹಾಕ್ಕೊಟ್ನಿ. ಆಕೇನು ಕುಡಿಯೋಕ್ಕಲ್ಲ ಬಿಡೋಕ್ಕಲ್ಲ, ನಾನೇ ಕುಡಿಸ್ಬೇಕು. ಹಾಗಾಗಿ ಮಾರಿಗೋಲ್ಡ್ ಬಿಸ್ಕಿಟ್ ತೊಗೊಂಡು ಚಹಾದಾಗ ಎದ್ದು ಆಕಿಗೆ ತಿನ್ಸಕ್ಕೆ ಚಾಲೂ ಮಾಡಿದ್ನಿ. ಆಕೆಗೆ ಚಹಾ ಅಂದ್ರೆ ಭಾಳ ಇಷ್ಟ. ಚಹಾ ಭಾಳ ಬೇಕು ಆಕೆಗೆ ಯಾವಾಗಲೂ. ಚಹಾ ಕುಡ್ಸೋದು ಬಿಟ್ರೆ ಹತ್ತು ಬಿಡ್ತಾಳೆ. ಅರ್ಧನ ಸಾಕು ಚಹಾ ಅಂತಂದ್ರೆ ಹತ್ತು ಬಿಡ್ತಾಳೆ. ಈಗ ಸ್ವಲ್ಪ ಎಲ್ಲ ತಿಳುವಳಿಕೆ ಬರಾಕತ್ತೈತಿ. ಚಹಾ ಸಾಕು ನಿನಗಂದ್ರೆ ಸಾಕು, ಅಳಾಕ ಚಾಲೂ ಮಾಡಿಬಿಡ್ತಾಳೆ. ಕುಡಿ ಅಮ್ಮ ಅಂತ ಹೇಳಿಬಿಟ್ಟು ಆಕೆಗೆ ಚಹಾ ಕುಡಿಸಿದ್ನಿ. ಹೆಂಗೆ ಕುಡಿತಾಳೆ ನೋಡ್ರಿ ಚಹಾ.
ಚಾ ಆತಂತಂದ್ರೆ ಅಳ್ತಾಳೆ ನೋಡ್ರಿ ಹಿಂಗೆ. ಕ್ಯಾಮ್ರಾ ತೋರಿಸಿ ಹೋದ್ನಿ ಮತ್ತೆ ಅಳಾಕತ್ತಾಳ. ಆಕಿಗೆ ಅವ್ರ ಆಯಿ ಅಂದ್ರೆ ಭಾಳ ಇಷ್ಟ. ಬರೀ ಆಯಿ ಹತ್ರ ಹೋಗಿನೇ ಅಂತಾಳೆ ಒಟ್ಟು ಯಾವಾಗಲೂ. ಆಕಿನ ಅಲ್ಲೇ ಬಿಟ್ಟು ಬಂದ ನಾನು ಕಸ ಗುಡ್ಸಾಕತ್ನಿ. ಎಲ್ಲ ನೀಟಾಗಿ ಕಸ ಗುಡ್ಸೀನಿ. ಮನೆ ತುಂಬ ಎಲ್ಲ ಹಾಳಿ ಗೀಳಿ ಇಂಥದ್ದು ಹರಿದು ಹೋಗ್ದಿರ್ತಾರೆ. ಎಲ್ಲ ಸ್ವಚ್ಛ ಮಾಡೀನಿ. ಸ್ವಚ್ಛ ಮಾಡ್ಕೇಸಿಂದ ನಾನು ತಲೆ ಹಿಕ್ಕೊಳಕತ್ನಿ. ತಲೆ ಹಿಕ್ಕೊಂಡು ರೆಡಿ ಆಗಬೇಕು, ವಿಡಿಯೋ ಮಾಡಬೇಕು ಅಂತ ನಾನು ಟ್ರೈ ಮಾಡಕತ್ರ ನನ್ನ ಮಗಳು ಅಲ್ಲಿ ಹೊರಗೆ ಅಳಾಕತ್ತಿದ್ದಳು. ಹಂಗೆ ಈ ಕಡೆ ಚಪಾತಿನ ನಾವು ಹೋಟೆಲ್ಗೆ ಹಾಕ್ತೀವಿ. ಹಾಗಾಗಿ ನಮ್ಮ ಅತ್ತಿ ಚಪಾತಿ ಹಿಟ್ಟು ನಾದಾಕತ್ತಿದ್ರು. ನಮ್ಮ ಅತ್ತಿ ಪರಮ ಶಿಷ್ಯ ಅಂದ್ರೆ ಅವ್ರ ಮೊಮ್ಮಗಳು ನೋಡ್ರಿ. ಇಲ್ಲದಾಳ ನೋಡ್ರಿ ಈಕಿನ. ಅಷ್ಟು ಬಿಟ್ಟು ಬಾ ಅಂತಂದ್ರೆ ಒಟ್ಟ ಬರೋದೇ ಇಲ್ಲ ಅಂತಾಳೆ. ಆಯಿ ಬೆನ್ನಿನ ಮ್ಯಾಗ ಮಕ್ಕೊಂಬಿಡ್ತಾಳೆ ಇಷ್ಟ. ನಮ್ಮ ಅತ್ತಿ ಹಿಟ್ಟನ್ನ ಅದು ಹೊತ್ನ್ಯಾಗ ನಾವೇನು ಮಾಡಲಿ ಅಂತೇಳಿ ನಾ ಜಳಕ ಮಾಡ್ಕೇಸಿ ನನ್ನ ಮಗಳನ್ನ ಜಳಕ ಮಾಡಿಸಿ ಆಕಿನ ರೆಡಿ ಮಾಡೀನಿ. ಹೆಂಗೆ ಬಳಿ ಹಾಕಂತಲೇ ಎಷ್ಟು ಖುಷಿಯಾಗಿ ಹೆಂಗೆ ಡ್ಯಾನ್ಸ್ ಮಾಡಾಕತ್ತಾಳೆ ನೋಡ್ರಿ. ಹಂಗೆ ಒಂದೆರಡು ಹೊಸ ಡ್ರೆಸ್ ಹಾಕಿನಿ ಅಂತೇಳಿ ಫೋಟೋ ತೆಗಿಬೇಕಂತೇಳಿ ಹೊರಗೆ ಕರ್ಕೊಂಬನ್ನಿ. ಹೊರಗೆ ಕರ್ಕೊಂಬಂದ ಎಲ್ಲ ನೇಚರ್ ನೋಡಕತ್ರ ಎಷ್ಟು ಚಂದ ಅನ್ಸಾಕತ್ತಿತ್ತು. ನಿಂದ್ರವ್ವ ಅಂತ ಹೇಳಿದ್ರೆ ಮುಂದಕ್ಕೆ ಬರಕ್ಕೆ ಹೋಗಿ ಬಿದ್ದುಬಿಟ್ಳು. ಬಿದ್ದು ಕೇಸಿನ ಅಳಾಕೆ ಚಾಲೋ ಮಾಡಿಬಿಟ್ಳು. ಒಂದು ಗುಲಾಬಿ ಹೂ ಕೊಡಕ್ಕೆ ಹೋದ್ನಿ, ಅದನ್ನ ತೊಗೋಲಾರ್ದ ಹಂಗೆ ಕಿರಿಕಿರಿನ ಮಾಡಾಕತ್ತಳು ಅಷ್ಟೆ. ಏನು ಕೊಟ್ಟರು ಆಗೋದಿಲ್ಲ ಈ ಹೊತ್ನ್ಯಾಗಂತರೂ ಈಕಿ ನನ್ನ ಮಗಳು. ಇವತ್ತು ಬಡ್ಡೆ ಐತಿ, ದೇವ್ರಿಗೆ ಕರ್ಕೊಂಡು ಹೋಗೋದಿತ್ತು. ಆದ್ರೆ ಹೊರಗೆಲ್ಲ ಹೋಗೋಕ್ಕಾಗೋದಿಲ್ಲ ದಗದಾಗ. ಹಂಗಂತೆ ಮನೆ ಮುಂದೆ ಒಂದು ತುಳಸಿ ಕಟ್ಟಿತ್ತು. ಅದಕ್ಕೆ ನಮಸ್ಕಾರ ಮಾಡ್ಸಾಕಂತೆ ಕರ್ಕೊಂಡು ಹೋದ್ನಿ. ನಮಸ್ಕಾರ ಮಾಡುವ ಅಂತೇಳಿ ಹೇಳಿದ್ನಿ ಮಗಳಿಗೆ. ನಮಸ್ಕಾರ ಮಾಡಿಸಿದ್ನಿ. ಆಕೆ ಹೆಂಗೆ ಮಾಡ್ತಾಳೆ ನೋಡ್ರಿ. ಒಂದು ಹೂವು ಹರಿದು ಕೊಟ್ಟಿದ್ನಿ, ಅದನ್ನು ನಾನು ತಲೆಯಾಗ ಇಡಿಸು ಅಂಥೇಳಿ ಹೆಂಗೆ ಮಾಡಾಕತ್ತಾಳೆ ನೋಡ್ರಿ. ನನ್ನ ಕೈಯಾಗ ಕೊಡ್ತಾಳೆ ಹಂಗೆ. ಶಂಭೋ ಮಾಡುವ ಅಂತನ್ನಿ. ಅದಕ್ಕೆ ದೇವ್ರ ಹತ್ತಕ್ಕೆ ಹೋಗಿ ಶಂಭೋ ಮಾಡಾಕತ್ತಾಳೆ ನಮ್ಮ ಜಾನು. ನನ್ನ ಮಗಳ ಸಂಬಂಧ ಒಂದು ಸಾಂಗ್ ಹಾಡ್ಬೇಕನ್ಸಾಗ್ತೈತಿ, ಹಾಡ್ತೀನಿ. ಮುಗಿಲು ಮುಗಿಲು ನನ್ನ ಈ ಮಗಳು ದೇವರಿಗಿಂತ ಮಿಗಿಲು, ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು, ಉಸಿರಿಯಲ್ಲಿ ಲಾಲಿ ಅಪ್ಪುಗೆ ತೂಗು ಜೋಲಿ, ಬದುಕಿನಲ್ಲಿ ಬಳೆ ಭರವಸೆಯ ಹೋಲಿ, ಮರವ ತಪ್ಪಿದ ಬೆರಳು ಗರಿಯ ಹಬ್ಬಿದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು. ಹೊರಗೆ ಫೋಟೋ ಗೀಟೋ ಹೊಡೆದ ವಿಡಿಯೋ ಮಾಡಿ ಹಾಡೋದತ್ತು ಎಲ್ಲ ಆದಿಂದ ಒಳಗೆ ಬಂದು ನೋಡಿದ್ರೆ ನಮ್ಮ ಅತ್ತೆಯರೇ ಎಲ್ಲ ಚಪಾತಿ ಹಿಟ್ಟು ನಾದಿಟ್ಟಿದ್ರೆ. ಇದ್ರೊಳಗೆ 130ರಿಂದ 140 ಚಪಾತಿ ಮಾಡ್ಬೇಕು ಡೈಲಿ ನಾವು. ಹಂಗೆ ದೇವ್ರ ಪೂಜೆ ಮಾಡಕ್ಕಂತೇಳಿ ಹೂವು ಹರ್ಕೊಂಬಂದಿಟ್ಟಿದ್ರು. ದೇವ್ರ ಪೂಜೆ ಮಾಡಿ ದೇವ್ರಿಗೆ ಹೂವು ಇಡ್ಸಾಕತ್ತಿದ್ರು. ಮೊಮ್ಮಗಳನ್ನ ಹಂಗೆ ಮುಂದೆ ಕುಂದರ್ಸ್ಕೊಂಡು ಪೂಜೆ ಮಾಡಾಕತ್ತಿದ್ರು. ಮೊಮ್ಮಗಳು ಕಿಡ್ಬಿಡ್ತನ ಮಾಡಾಕತ್ತಿದ್ದಳು. ಅವ್ರ ಆಯಿಗೆ ಅಷ್ಟ ಪೂಜೆ ಮಾಡೋಕೆ ಅನುಕೂಲ ಮಾಡಿಕೊಡೋಳಾಗಿದ್ದಳು. ಪೂಜೆ ಮಾಡಿ ನಮ್ಮ ಅತ್ತೆಯರು ದೇವ್ರಿಗೆ ನಮಸ್ಕಾರ ಮಾಡಿದ್ರು. ನೀನು ಮಾಡುವ ಅಂತಂದ್ರೆ ಆಕೆಯನ್ನು ಮಾಡೋ ಒಳಗಿದ್ದಳು. ಒಂದು 30ರಿಂದ 35 ಚಪಾತಿ ಮಾಡಿದ್ವಿ. ಚಪಾತಿ ಮಾಡೋದ್ರ ಜೊತೆಗೆ ಇನ್ನೊಂದಿಟ್ಟು ವಿಡಿಯೋ ಮಾಡ್ಬೇಕಂತೇಳಿ ಕ್ಯಾಮ್ರಾನ ಸೆಟ್ ಮಾಡಿದ್ನಿ. ಫೋನ್ ಕ್ಯಾಮ್ರಾನ ಸೆಟ್ ಮಾಡಿದ್ರು. ನನ್ನ ಮಗಳು ಒಬ್ಬಾಕಿ ಅಲ್ಲೇ ಆಟ ಆಡಾಕತ್ತಿದ್ರು. ನಮ್ಮ ಅತ್ತೆಯರು ಚಪಾತಿ ತೀಡ್ತಿದ್ರು, ನಾನು ಚಪಾತಿ ಬೇಯಿಸಾಕತ್ತಿದ್ನಿ.
ನನ್ನ ಮಗಳು ಹೋಗ್ಬೇಕು ನೋಡ್ರಿ, ಅದ್ರ ಮುಂದೆ ಹೋಗ್ತಾಳೆ ಬಾಟ್ಲಿ ತೊಗೊಂಡು. ಅದನ್ನ ಎಲ್ಲಿ ಹಿಡಿದು ಬಿಡ್ತಾಳೋ, ಎಲ್ಲಿ ಮೊಬೈಲ್ ಒಗೆದು ಬಿಡ್ತಾಳೋ ಅನ್ನೋ ಭಯ ನನಗೆ ಕಾಡಾಕತ್ತೈತೆ. ಏನೂ ತಗೊಲಿಲ್ಲ, ಹಂಗೆ ಸುಮ್ಮನೆ ಹೋದ್ಳು. ಅದೊಂದು ಚಲೋ ಆತ. ಮತ್ತು ಅದ್ರ ಮುಂದೆ ಹೋಗ್ತಾಳೆ, ಮತ್ತು ನಗ್ತಾಳೆ. ಹಿಂಗೆ ಮಾಡ್ತಾಳೆ. ಎಲ್ಲಿ ನನ್ನ ಮೊಬೈಲ್ ಹೊಡಿತಾ ಅಂತ ಹಿಂಗೆ ಅತ್ತೆ ಸೊಸೆ ಇಬ್ಬರು ಮಾತಾಡ್ಕೊಂಡು ನಗಾಕತ್ತಿದ್ವಿ. ಹಂಗೆ ಆಕಿನ ಜಗ್ಗಿ ಕೆಡದ್ ಬಿಟ್ಟು ತಳಗೆ ನಾನು ಎಲ್ಲಿ ಹೊಡೆದು ಗಿಡ್ದಾಳ ಅಂಥೇಳಿ. ಈಕೆ ಜೊತೆಗೆ ಮಾಡಕ್ಕೆ ಕುಂತ್ರೆ ಒಂದು ತಾಸಿಗೆ ಬರೀ 40 ಚಪಾತಿ ಅಷ್ಟೇ ಆಗ್ತಾವೆ. ಹಂಗೆ ಸ್ಪೀಡ್ ಮಾಡಿದ್ರೆ ಈಗ ಕಾಡ್ಲಿಕ್ಕಂದ್ರೆ ಒಂದು 50 ಚಪಾತಿರ ಹಾಕಿರ್ತಾವೆ. ಈಗ ಬಟ್ ಈಕೆ ಭಾಳ ಕಾಡ್ತಿರ್ತಾಳೆ. ಹಿಂಗಾಗಿ ಒಂದು 3 ತಾಸು ತನಕ ದಗದಾಗತ್ತೆ. ಇದ್ರ ನಡು ಮತ್ತು ಹೊಟ್ಟೆ ಹಸಿತೈತೆ, ನಾ ಊಟಕ್ಕೆ ಹೋಗ್ತೀನಿ, ಊಟ ಮಾಡಿ ಬರ್ತೀನಿ. ಹಿಂಗೆ ನೀರು ತೆಗಿಯೋದು, ಟಿಫನ್ ಕಟ್ಟೋದು, ಹೋಗೋರಿಗೆ ಬುತ್ತಿ ಕಟ್ಟೋದು, ಅದು ಮಾಡೋದು ಇದು ಮಾಡೋದು, ನಡು ಸ್ವಲ್ಪ ಗ್ಯಾಪ್ ಆಗ್ತಿರ್ತೈತಿ. ಮತ್ತು ಕಸ ಚೆಲ್ಲಿ ಬರೋದು, ಈ ಥರ ಕಚ್ರ ಗಾಡಿ ಬರ್ತೈತಿ ಇಲ್ಲಿ, ಕಸ ಹಾಕಿಸ್ಕೊಂಡು ಹೋಗೋದು. ಆ ಥರ ಆಗುವಾಗ ಎದ್ದಕ್ಕಂತು 3 ತಾಸೊಳಗೂ ಆಗ್ತಿರಂಗಿಲ್ಲ. 3 ತಾಸು ಮ್ಯಾಗ ಟೈಮ್ ತೊಗೋತೈತಿ ಚಪಾತಿದು. ಈಕಿ ಭಾಳ ಕಾಡ್ತಿರ್ತಾಳೆ ಅದ್ರೊಳಗೆ. ಈಕಿನೂ ನೋಡಿಳು ಸ್ವಲ್ಪ ಹೊತ್ತು ತೆಳಗೆ ಆಟ ಆಡ್ಯಾಳು. ಈಗಂತೂ ಈಕಿ ಕಣ್ಣೆಲ್ಲ ಕ್ಯಾಮ್ರಾ ಮ್ಯಾಗ ಹೋಯ್ತು. ಬಿಟ್ರೆ ಫೋನ್ ಕೈಯಾಗ ಹಿಡ್ಕೊಂಡ್ಳು. ಇನ್ನೇನು ಆಕಿ ವಿಡಿಯೋ ಮಾಡ್ತಾಳೆ ಅನ್ನೋ ಥರ ಪೋಸ್ ಕೊಟ್ಕೊಂಡು ಕ್ಯಾಮ್ರಾ ಹಿಡ್ಕೊಳಕತ್ತಾಳ. ಯಾವ ಕಡೆ ಆದರೂ ತಿರುಗಿಸಿ ಇಟ್ಟು ಬಿಡ್ತಾಳೆ. ಆಕೆ ಕೈಯಲ್ಲಿ ನಾನು ಮೊಬೈಲ್ ಇಸ್ಕೊಂಡು ಹಂಗೆ ನೋಡ್ರಿ. ನಮ್ಮ ಚಪಾತಿ ರೆಡಿ ಅದು. 120 ಚಪಾತಿ ಮಾಡಿದ್ವಿ. ಎಲ್ಲ ನೀಟಾಗಿ ಎಲ್ಲ ಮೇಲೆ ಎತ್ತಿಟ್ಟು ಗ್ಯಾಸ್ ಗೀಸ್ ಗಿಳಿ ಎಲ್ಲ ಆ ಕಡೆ ಸರಿಸಿ ಕಸ ಗುಡಿಸಿ ನೀಟಾಗಿ ಕಟ್ಟಾಕ ಅರ್ಬಿ ತೊಗೊಂಡ್ವಿ. 120 ಚಪಾತಿ ರೆಡಿ ಅದು. ಮೆತ್ತಗೆ ಇರ್ಲಂತೆ ಅರ್ಬಿ ಒಳಗೆ ಈ ಥರ ಮುಚ್ಚಿಡ್ತೀವಿ. ಆಮ್ಯಾಗ ಬೇರೆ ಅರ್ಬಿ ಕಟ್ಕೊಂಡು ನಮ್ಮ ಅತ್ತೆಯಾರು ಕಟ್ಕೊಂಡು ಹೋಗ್ತಾರೆ. ನಮ್ಮ ಅತ್ತೆಯರು ಚಪಾತಿ ತೊಗೊಂಡು ಹೊಂಟಾರ. ಸಾಕು ಇಲ್ಲಿಗೆ, ಇನ್ನೂ ದಗದು ಭಾಳ ಐತೆ ನಮ್ದು. ಹಾಗಾಗಿ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು ನೋಡಿದ್ದಕ್ಕೆ ನಮ್ಮ ವಿಡಿಯೋ.